ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 3 ಗಂಟೆಗೆ ಹೋಗ್ಬೇಕಾಗಿದ್ದ ನಾನು 4 ಗಂಟೆಗೆ ಎದ್ದು ಒಂದು ಸ್ಟವ್ ಎತ್ತಿ ಕಾರಲ್ಲಿ ಹಾಕ್ಕೊಂಡು ಹೊರಟೆ. ಹೋಗ್ಬೇಕಾದ್ರೆ ಪೊಲೀಸ್ ಹತ್ರ ಲಾಕ್ ಆದೆ ಗುರು. ನಾನು ಎಲ್ಲಿ ಹೋದೆ, ಹೇಗೆ ಲಾಕ್ ಆದೆ ಅಂತ ತಿಳ್ಕೊಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸರಿ, ಲೇಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಕಾರಲ್ಲಿ ಒಬ್ಬನೇ ಹೊರಟೆ. ಸೋಲೋ ರೈಡ್ ಆಗಿದ್ರಿಂದ ಸಾಂಗ್ಸ್ ಕೇಳೋಣ ಅಂತ ಒಂದು ಸ್ವಲ್ಪ ಟ್ರೆಂಡಿಂಗ್ ಸಾಂಗ್ಸ್ನ ಪ್ಲೇ ಮಾಡಿದೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ. ನಮ್ಮೂರಿನ ದಾರಿಯಲ್ಲಿ ನೈಟ್ ಟೈಮ್ ಒಬ್ಬೊಬ್ರು ಓಡಾಡ್ಬೇಕು ಅಂದರೆ ಸ್ವಲ್ಪ ಭಯ ಆಗುತ್ತೆ. ನೋಡೋದಕ್ಕೂ ಸ್ವಲ್ಪ ಅಡ್ವೆಂಚರ್ ಅನಿಸುತ್ತೆ. ಸರಿ ಅಂತ ಹೈವೇ ಹತ್ತೋ ಅಷ್ಟರಲ್ಲೇ ನನ್ನ ಫ್ರೆಂಡ್ಸ್ 2 3 ಸರಿ ಕಾಲ್ ಮಾಡಿದ್ರು. ಓ ಸರಿ, ಹೀಗಾದರೆ ಆಗಲ್ಲ ಅಂತೇಳಿ ನನ್ನ ಕಾರಲ್ಲಿ ಉಪ್ಪಿ ಸರ್ ಸಾಂಗ್ಸ್ ಹಾಕಿದೆ. ಉಪ್ಪಿ ಸರ್ ಸಾಂಗ್ಸ್ ಕೇಳ್ತಿದ್ದಾಗಲೇ ಜೋಶ್ ಜಾಸ್ತಿ ಆಗಿ ಸ್ವಲ್ಪ ಬೇಗನೆ ತಲುಪಿದ್ದೆ ನಾನು ಈ ಟೋಲ್ ಹತ್ರ. ಎಲ್ಲ ಲೈನು ಕ್ಲೋಸ್ ಮಾಡಿ ಒಂದೇ ಒಂದು ಸಿಂಗಲ್ ಲೈನ್ ಮಾತ್ರ ಓಪನ್ ಇತ್ತು. ಇತ್ತೀಚೆಗೆ ಓಪನ್ ಆಗಿರೋ ಹೊಸ ಟೋಲ್ ಇದು. ಏನಾಗಿದೆ ಅಂತ ಕೇಳಿದ್ದಕ್ಕೆ ಫಾಸ್ಟ್ಯಾಗ್ ಸ್ಕ್ಯಾನ್ ಆಗ್ತಿಲ್ಲ ಅಂದರು. ಅಲ್ಲ ಗುರು, ನಮ್ಮ ಗೌರ್ಮೆಂಟಲ್ಲಿ ಒಂದು ರೂಲ್ ಇದೆ. ನಾವೇನಾದರೂ 10 ಸೆಕೆಂಡ್ಸ್ಗಿಂತ ಜಾಸ್ತಿ ಕೌಂಟರ್ ಹತ್ರ ವೆಯ್ಟ್ ಮಾಡಿದ್ರೆ ಟೋಲ್ ಅಮೌಂಟ್ ಕೊಟ್ಟೋಗಿಲ್ಲ. ಇನ್ನೂ ಅದು ಬುಕ್ಕಲ್ಲೇ ಇದೆಯೋ ಏನೋ ಗೊತ್ತಿಲ್ಲ. ಅದಕ್ಕೆ ಟೋಲ್ ಅವರು ಇಷ್ಟು ಲೇಟ್ ಆಗಿದ್ರು ಸಹ ಟೋಲ್ ಅಮೌಂಟ್ನ ತಗೊಂಡು ಈಗ ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನನ್ನ ಫ್ರೆಂಡ್ಸ್ನ ಪಿಕಪ್ ಮಾಡಬೇಕಾಗಿದ್ದ ಪ್ಲೇಸ್ಗೆ ಬಂದೆ. ಆದರೆ ಇಲ್ಲಿ ಸಂತೆ ಇದ್ದ ಕಾರಣ ಜನ ಸಾಗರ ಇತ್ತು. ಸೊ ನನಗೆ ನನ್ನ ಫ್ರೆಂಡ್ಸಿಗೆ ಕಾಣ್ತಿರ್ಲಿಲ್ಲ. ಸರಿ ಅಂತ ಕಾಲ್ ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಇಲ್ಲಿ ದೂರದಲ್ಲಿ 3 ಜನ ಕಾಣಿಸ್ತಿದ್ರು. ಹೋಲ್ಸೇಲ್ ಅಂಗಡಿಯಲ್ಲಿ ನಮಗೆ ಬೇಕಾಗಿದ್ದ ಐಟಮ್ ತಗೋತಿದ್ದಾರೆ ಅಂತ. ಸರಿ ನೋಡೋಣ ಅಂತೇಳಿ ನಾನು ಅಲ್ಲಿಗೆ ಹೊರಟೆ ಗುರು. ಅಲ್ಲಿ ಹೋದಾಗ ನನ್ನ ಫ್ರೆಂಡು ನನ್ನ ನೋಡಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟ. ಸರಿ ಅಂತ ಅವ್ರು ತಂದಿದ್ದ ಎಲ್ಲ ಐಟಮ್ಸ್ನ ಗಾಡಿ ಡಿಕ್ಕಿಲಿ ಹಾಕ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಸೂಲುಬೆಲೆಯಿಂದ. ಇವತ್ತು ನಾವು ಹೋಗ್ತಿರೋ ಪ್ಲೇಸೇ ಬಾಯಿಕೊಂಡ ಅಥವಾ ಬೋಯಕೊಂಡ ಅಂತ ಕರೀತಾರೆ. ಬನ್ನಿ ಹೊರಡೋಣ. ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ನಮ್ಮ ಹುಡುಗರು ಯಾವುದೋ ಹಳ್ಳಿ ರಸ್ತೆಯಲ್ಲಿ ಹೋಗೋಣ ಅಂದರು. ಸಿಂಗಲ್ ರೋಡ್ ಆದರೂ ವೆಹಿಕಲ್ಸ್ ಇರಲಿಲ್ಲ. ಸೊ ಮಸ್ತ್ ಫೀಲ್ ಇತ್ತು ಗುರು ಡ್ರೈವಿಂಗ್ ಮಾತ್ರ. ಇವಾಗ ನಮ್ಮ ಫಸ್ಟ್ ಬ್ರೇಕ್. ಟೀ ಕುಡಿಯೋಣ ಅಂತ ಕೈವಾರ ಹತ್ರ ನಿಲ್ಸಿದ್ವಿ. ಇಲ್ಲಿ ಸ್ಪೆಷಲ್ ಅನ್ನೋ ಥರ ಮಣ್ಣಿನ ಕಪ್ಪಲ್ಲಿ ಟೀ ಕೊಟ್ಟರು. ಆದರೂ ಟೇಸ್ಟ್ ಮಸ್ತ್ ಇತ್ತು ಗುರು. ನೀವು ಈ ಕಡೆ ಹೋಗೋದಾದರೆ ಒಂದು ಟೈಮ್ ಟ್ರೈ ಮಾಡಿ. ಒಂದಕ್ಕೆ 15 ರುಪೀಸ್ ಅಷ್ಟೇ. ಇಲ್ಲಿ ನಾನು ನನ್ನ ದೋಸ್ತ ಕಾಫಿ ಟ್ರೈ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಟೀ ಟ್ರೈ ಮಾಡಿದ್ರು. ಕಾಫಿಗಿಂತ ಟೀ ಮಸ್ಟ್ ಟ್ರೈ. ಸರಿ ಅಂತ ಹಾಗೆ ಮುಂದೆ ಹೊರಟ್ವಿ. ಇವಾಗ ಸೆಕೆಂಡ್ ಬ್ರೇಕು ಆಯಿತು. ಬನ್ನಿ ಇವಾಗ ನನ್ನ ಫ್ರೆಂಡ್ ಗ್ಯಾಂಗ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಗ್ರೇ ಜಾಕೆಟ್ ಹಾಕ್ಕೊಂಡಿರೋನು ನನ್ನ ಫ್ರೆಂಡ್ ಹೇಮಂತ್ ಅಂತ. ಇವನಿಗೆ ಕಾರ್ ಟಾಪೇ ಟಚ್ ಆಗ್ತಿತ್ತು ಗುರು. ಆವಾಗ ಇವನ ಹೈಟ್ ಕೇಳಿ ನಮಗೆ ಶಾಕ್ ಆಯಿತು. 6.2 ಅಂತೆ. ಮತ್ತು ಇಲ್ಲಿ ಮಿಡಲಲ್ಲಿ ಕೂತಿರೋನು ನನ್ನ ಫ್ರೆಂಡ್ ಲಾಯರ್ ಸರ್. ಇನ್ನು ಲಾಸ್ಟಲ್ಲಿ ಕೂತಿರೋನು ನಮ್ಮ ಮಂಜುನಾಥ್. ನಾವೆಲ್ಲ ಇವನನ್ನು ಹುಲಿ ಅಂತ ಕರಿತೀವಿ. ಸರಿ, ನಾವು ಹೋಗ್ಬೇಕಾಗಿದ್ದ ಟೆಂಪಲ್ ಇದ್ದಿದ್ದು ಆಂಧ್ರದಲ್ಲಿ. ನಾವಿವಾಗ ಕರ್ನಾಟಕ ಬಾರ್ಡರ್ ಬಿಟ್ಟು ಆಂಧ್ರ ಎಂಟರ್ ಆದ್ವಿ. ಇಲ್ಲಿ ಒಂದು ಚೆಕ್ ಪೋಸ್ಟಲ್ಲಿ ಪೊಲೀಸ್ ಸ್ಟಾಪ್ ಮಾಡಿದ್ರು. ಅಯ್ಯೋ, ಇನ್ನೇನು ಲಾಕ್ ಆದ್ವಿ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವ್ರ ಚೆಕಿಂಗಲ್ಲಿ ಏನು ಸಿಗಲಿಲ್ಲ. ಆದರೂ ಅವರು ನಮ್ಮನ್ನು ದುಡ್ಡು ಕೇಳಿದ್ರು. ಆವಾಗ ನಮ್ಮ ಲಾಯರ್ ಸರ್ ಏನಕ್ಕೆ ಕೊಡಬೇಕು ಅಂತ ಕ್ವಶನ್ ಮಾಡಿ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರು. ನಮ್ಮ ಲಾಯರ್ ಮಾತಾಡಿದ್ದು ಕೇಳಿ ಆ ಪೊಲೀಸರ್ ಸುಮ್ಮನೆ ಬಿಟ್ಬಿಟ್ಟು, ಯಾರ ಹತ್ರ ಬೇಕಿದ್ರೂ ವಾದ ಮಾಡ್ಬೋದು, ಈ ಲಾಯರ್ ಹತ್ರ ವಾದ ಮಾಡೋಕ್ಕಾಗುತ್ತಾ? ನಾವು ಎಂಟರ್ ಆಗಿದ್ದೆ ಈ ಮದನಪಲ್ಲಿ ಅನ್ನೋ ಊರು. ನಮಗೆ ಬ್ರೇಕ್ಫಾಸ್ಟ್ ಟೈಮ್ ಆಗಿದ್ದರಿಂದ ನಾವು ಒಳ್ಳೆ ಹೋಟೆಲ್ ಹುಡುಕಿದ್ವಿ. ಆವಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಈ ಚಿಕ್ಕ ಹೋಟೆಲ್. ಇಲ್ಲಿ 2 ಇಡ್ಲಿ ಬ್ಯಾಟಿಂಗ್ ಮಾಡಿದ್ವಿ. ಆದರೆ ತೊಗೊಂಡಿದ್ದ ಚಿತ್ರಾನ್ನ ಪ್ಲೇಟಲ್ಲೇ ಬಿಟ್ಟು ಹೊರಟ್ವಿ. ಇದೇ ನೋಡಿ ಆ ಟೆಂಪಲ್ ಮಹಾದ್ವಾರ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಪಾರ್ಕಿಂಗ್ ಚಾರ್ಜಸ್ ಕಲೆಕ್ಟ್ ಮಾಡ್ತಿದ್ರು. ಎಷ್ಟು ಅಂತ ಕೇಳಿ ನಿಜ ಶಾಕೆ ಆಯಿತು. ಒಂದು ಕಾರ್ಗೆ 150 ರುಪೀಸ್. ಸೀರಿಯಸ್ಲಿ ನಾಟ್ ಎ ವರ್ತ್ ಅಂತೀನಿ. ಸರಿ, ಏನೂ ಮಾಡೋಕ್ಕಾಗಲ್ಲ, ನಾವು ಬಂದಿರೋದೇ ಟೆಂಪಲ್ಗೆ ಅಂತೇಳಿ ಜಗಳ ಮಾಡದೆ ಅಲ್ಲಿಂದ ಹಾಗೆ ಹೊರಟ್ವಿ. ಆಲ್ರೆಡಿ ಲೇಟ್ ಆಗಿದೆ ಅಂತ ಸ್ಟೆಪ್ಸ್ ಹತ್ತೋದು ಬೇಡ, ಡೈರೆಕ್ಟ್ ಬೆಟ್ಟದ ಮೇಲೆ ಹೋಗೋಣ ಅಂತ ಹೊರಟ್ವಿ.
ಇಲ್ಲಿ ಹೋಗ್ಬೇಕಾದ್ರೆ ಇವನು ಯಾರೋ ಗುರು, ಅವನು ಹೋಗ್ತಿಲ್ಲ, ನಮಗೂ ದಾರಿನೂ ಬಿಡ್ತಿಲ್ಲ. ಇದೇ ಗುರು ಆ ಟೆಂಪಲ್, ಬಾಯಿಕೊಂಡ ಗಂಗಮ್ಮ. ಇಲ್ಲಿ ಕಾಲು ತೊಳ್ಕೊಂಡು ದೇವರ ದರ್ಶನಕ್ಕೆ ಹೋದ್ವಿ. ಅರ್ಲಿ ಮಾರ್ನಿಂಗ್ ಆಗಿದ್ರಿಂದ ದೇವಸ್ಥಾನದ ಪಕ್ಕ ಮಸ್ತ್ ವ್ಯೂ. ಇಲ್ಲಿ ವ್ಯೂ ನೋಡಿಕೊಂಡು ಒಳಗಡೆ ಹೊರಟ್ರೆ ಇಲ್ಲಿ ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ಮೊಬೈಲ್ ಇಲ್ಲೇ ಕೌಂಟ್ರಲ್ಲಿ ಕೊಟ್ಟು ಒಳಗಡೆ ಹೋದ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇನ್ನೊಂದು ಕೆಲಸ ಸ್ಟಾರ್ಟ್ ಆಯಿತು ನಮಗೆ. ನಾವು ಇಲ್ಲಿ ದೇವರಿಗೆ ಅಂತ ತೊಗೊಂಡು ಹೋಗಿದ್ದ ಕೋಳಿಗಳನ್ನ ಹಿಡ್ಕೊಂಡು ಕೊಯ್ಸೋಣ ಅಂತ ಹೊರಟ್ವಿ. ಇಲ್ಲಿ ಬಂದು ನೋಡಿದ್ರೆ ರಕ್ತ ಕಂಟಿನ್ಯೂಸ್ ಆಗಿ ಹರಿತಾನೆ ಇತ್ತು. ಸರಿ ಅಂತ ನಮ್ಮ ಲಾಯರು ಮಂಜ ಹೋಗಿ ಕೋಳಿನ ಕೊಯ್ಸ್ಕೊಂಡು ಬಂದರು. ಕೊಯ್ಸಿದ್ದ ಕೋಳಿನ ಕ್ಲೀನಿಂಗ್ಗೆ ಅಂತ ತಂದು ಇಲ್ಲಿ ರೋಡ್ ಸೈಡಲ್ಲಿ ಕೊಟ್ವಿ. ದಯವಿಟ್ಟು ನೀವು ಯಾರು ಇಂಥ ತಪ್ಪು ಮಾಡಬೇಡಿ. ಸರಿಯಾಗಿ ಕ್ಲೀನ್ ಮಾಡಲ್ಲ, ಮತ್ತು ಚಿಕನ್ ಕಟ್ ಮಾಡುವಾಗ ಸ್ವಲ್ಪ ಹಾಗೆ ಸೈಡ್ಗೆ ಎತ್ಕೊಬಿಡ್ತಾರೆ. ನಾವು ತಂದಿದ್ದ ಪಾತ್ರೆ ಸಾಕಾಗಲ್ಲ ಅಂತ ಇನ್ನೊಂದು ಪಾತ್ರೆ ರೆಂಟ್ಗೆ ತಗೊಂಡು ನಾವು ಬಂದಿದ್ದೆ ಈ ಮಾವಿನ ತೋಪು. ಇಲ್ಲೆಲ್ಲದಕ್ಕೂ ದುಡ್ಡು, ಈ ಜಾಗಕ್ಕೂ ದುಡ್ಡು, ಅಡುಗೆ ಮಾಡ್ಕೊಳ್ಳೋ ಸೌದೆಗೂ ದುಡ್ಡು. ಸರಿ ಅಂತ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹೇಮಂತ್ಗೆ ಒಲೆ ಉರ್ಸೋದೇ ಕೆಲಸ ಆಯಿತು. ಇನ್ನು ನಮ್ಮ ಹುಲಿ ಮತ್ತು ಲಾಯರ್ ಸರ್ ಚೆಫ್ಗಳಾಗಿದ್ರು. ಇನ್ನು ನಾನು ದಿಲೀಪ ಅವ್ರಿಗೆ ಹೆಲ್ಪರ್ ಆಗಿ ತರಕಾರಿ ಎಲ್ಲ ಚಾಪ್ ಮಾಡಿ ಕೊಟ್ವಿ. ಫಸ್ಟ್ ಮಟನ್ ಮಾಡೋಣ ಅಂತ ಇಟ್ಟರೆ ನಮ್ಮ ಹುಲಿ ಸಾಂಬಾರ್ಗೂ ಪಲಾವ್ ಐಟಮ್ಸ್ ಹಾಕ್ತಾವನೆ. ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ. ಮಟನ್ ನೋ ಕಾಮೆಂಟ್ಸ್ ಇಲ್ಲ ಸರ್. ನಾ ಪಕ್ಕದ ಒಲೆಗೆ ಶಿಫ್ಟ್ ಮಾಡಿ ನೋಡೋಣ ಇವಾಗ ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ. ಪರವಾಗಿಲ್ಲ, ಎಲ್ಲ ಕರೆಕ್ಟಾಗಿ ಹಾಕಿ ಬಿರಿಯಾನಿ ಮಾಡ್ದ. ಅವರು ಬಿರಿಯಾನಿ ಮಾಡ್ತಿದ್ರೆ ನಾನು ದಿಲೀಪ ಕಬಾಬ್ಗೆಲ್ಲ ಮಿಕ್ಸ್ ಮಾಡಿದ್ವಿ. ಬಿರಿಯಾನಿನೂ ರೆಡಿ ಆಯಿತು, ಬಿರಿಯಾನಿಗೆ ರೈತಾನೂ ರೆಡಿ ಆಯಿತು. ನಾವಿಲ್ಲಿ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಪಾಪ ದಿಲೀಪ ಒಬ್ಬನೇ ಕಬಾಬ್ ಮಾಡಿ ಕೊಡ್ತೀವಿ. ಮಾಡಿದ್ದ ಐಟಮ್ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ನಮ್ಮ ಉಪ್ಪಿಗೆ ಸರ್ ಸಾಂಗ್ ಕೇಳಿಕೊಂಡು ಸ್ವಲ್ಪ ಜಾಸ್ತಿನೇ ತಿಂದ್ವಿ. ತಿಂದಿದ್ದಾದ್ಮೇಲೆ ನಮ್ಮ ಹುಲಿ ಶರ್ಟ್ ಬಟನ್ನೇ ಬರೋ ಥರ ಇತ್ತು. ಮತ್ತು ನಮ್ಮ ಹೇಮಂತು ಪ್ಯಾಂಟ್ ಬೆಲ್ಟ್ ಲೂಸ್ ಮಾಡ್ಕೊತಿದ್ದ. ಸರಿ ಹಿಂಗಾಗಲ್ಲ ಅಂತ ವಾಕ್ ಮಾಡೋಣ ಅಂತ ಹೊರಟ್ವಿ. ನಾವೊಂದು ಅಂಗಡಿ ಹತ್ರ ಬಂದು ಜ್ಯೂಸ್ ತೊಗೊಂಡ್ರೆ ಟೋಟಲ್ 75 ಆಯಿತು. ನಮ್ಮ ದಿಲೀಪ 30 ರೂಪೀಸ್ ಕೊಟ್ಟು ಚೇಂಜ್ ಕೇಳ್ತಿದ್ದ. ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ಮನೆ ಕಡೆ ಹೊರಟ್ವಿ. ಸುಲಿಬೆಲೆಗೆ ಬಂದು ಇವರನ್ನು ಡ್ರಾಪ್ ಮಾಡಿ ನಾನು ಮನೆ ಕಡೆ ಬಂದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.